ನಮಸ್ತೆ. ಈ ರೀತಿ ಎಳೆಯ ಸೋರೆಕಾಯಿನ ಒಂದು ಚಾಕುವಿನ ಸಹಾಯದಿಂದ ಮೇಲಿನ ಸಿಪ್ಪೆಯನ್ನು ಹಗುರವಾಗಿ ತೆಗೆದು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸೋಣ. ಕತ್ತರಿಸಿದ ಸೋರೆಕಾಯಿ ಬೇಯುವಷ್ಟು ನೀರನ್ನು ಬಿಸಿಗಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕತ್ತರಿಸಿದ ಸೋರೆಕಾಯಿನ ಸೇರಿಸಿ 3 ನಿಮಿಷ ಬೇಯಿಸ್ಕೊಳ್ಳೋಣ. ಕಾಯಿ ಬೇಯುವ ಈ ಸಮಯದಲ್ಲಿ ಒಂದು ಮಸಾಲೆಯನ್ನು ತಯಾರಿಸೋಣ. ಅದಕ್ಕೆ ಒಂದು ಸಣ್ಣ ಮಿಕ್ಸರ್ ಜಾರ್ಗೆ 1 ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಅಥವಾ ಹುರಿದ ಶೇಂಗಾ ಬೀಜ, 1 ಟೇಬಲ್ ಸ್ಪೂನ್ ಬಿಸಿ ಮಾಡಿದ ಜೀರಿಗೆ, ನಿಮ್ಮ ಖಾರಕ್ಕನುಗುಣವಾಗಿ ಸುಟ್ಟ ಹಸಿರು ಮೆಣಸಿನಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, ಕಡ್ಡಿ ಸಮೇತವಾದ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗನುಸಾರವಾಗಿ ಉಪ್ಪನ್ನು ಹಾಕಿ ನಯವಾಗಿ ರುಬ್ಕೊಳ್ಳೋಣ. ನೋಡಿ, ಕಾಯಿ ಈ ರೀತಿ ಬಣ್ಣ ಬದಲಿಸಿದ ತಕ್ಷಣ ಸ್ಟವ್ನ ಆಫ್ ಮಾಡಿ ತಣ್ಣಗಾಗಲು ಬಿಡಿ. ನಂತರ ಒಂದು ಪಾತ್ರೆಯನ್ನು ಬಿಸಿ ಮಾಡಿ ಅದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, 1 ಕಡ್ಡಿ ಬಿಡಿಸಿದಂತಹ ಕರಿಬೇವಿನ ಎಸಳುಗಳು, ಕತ್ತರಿಸಿದ ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ಳೋಣ. ಈರುಳ್ಳಿ ಸಪ್ಪಗಾಗದಿರಲು ಸ್ವಲ್ಪ ಉಪ್ಪನ್ನು ಇಲ್ಲಿ ಸೇರಿಸೋಣ. ನೋಡಿ, ನೀವು ಕಾಯಿ ಬೇಯಿಸುವಾಗ, ಮಸಾಲೆ ರುಬ್ಬುವಾಗ ಹಾಗೆ ಒಗ್ಗರಣೆಗೆ ಸಹ ಉಪ್ಪನ್ನು ಹಾಕಿದ್ದೀರಾ. ಉಪ್ಪಿನ ಪ್ರಮಾಣ ನಿಮ್ಮ ರುಚಿಗನುಸಾರವಾಗಿರಲಿ. ನಂತರ ಸ್ಟವ್ನ ಆಫ್ ಮಾಡಿ ರುಬ್ಬಿದಂತಹ ಮಸಾಲ, 1 ಕಪ್ ಮೊಸರು, ಹಾಗೆ ಮೊದಲೇ ಬೇಯಿಸಿಟ್ಟಂತಹ ಸೋರೆಕಾಯಿನ ಸೇರಿಸಿ ಚೆನ್ನಾಗಿ ಕಲಸಿದರೆ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಸೋರೆಕಾಯಿಯ ಮೊಸರು ಖಾರ ತಯಾರಾಗುತ್ತೆ. ಪ್ರೋಬಯೋಟಿಕ್ಸ್ನಿಂದ ಸಮೃದ್ಧವಾಗಿರುವಂತಹ ಮೊಸರು ಹಾಗೆ ಹೈಲಿ ನ್ಯೂಟ್ರಿಷಸ್ ಆಗಿರುವಂತಹ ಸೋರೆಕಾಯಿನ ಬಳಸಿ ಈ ರೀತಿ ರುಚಿಕರವಾದ ಆರೋಗ್ಯಕರವಾದ ಸಾಂಬಾರುಗಳನ್ನು ನೀವು ಸಹ ತಯಾರಿಸಿ ಸವಿಯಿರಿ. ವಂದನೆಗಳು.